ನಮಸ್ಕಾರ ಫ್ರೆಂಡ್ಸ್. ಸೊ ಇವತ್ತಿನ ದಿನ ನಾವು ಈ ವಿಡಿಯೋದಲ್ಲಿ 9th ಜುಲೈ ಮಂಗಳವಾರ ಫೈನಾನ್ಷಿಯಲ್ ನಿಫ್ಟಿ ಎಕ್ಸ್ಪೈರಿ ದಿನ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಮೂಮೆಂಟಮ್ ಯಾವ ರೀತಿ ಇರ್ಬೋದು, ಯಾವುದೆಲ್ಲ ಲೆವೆಲ್ ಅಲ್ಲಿ ನಾವು ಕಾಲ್ ಹಾಗೂ ಪುಟ್ ಪೊಸಿಷನ್ಸ್ ನ ತಗೋಬಹುದು ಅಂತ ಡಿಸ್ಕಸ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ನಾವು ಪ್ರಿವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದಂಗೆ ಮಾರ್ಕೆಟ್ ಮೂಮೆಂಟಮ್ ಹೇಗಿತ್ತು ಅಂತ ಡಿಸ್ಕಸ್ ಮಾಡೋಣ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದ್ರೆ ಮೋದಿ 3.0 ನ ಮೊದಲನೇ ಬಜೆಟ್ ಅದು 23rd ಜುಲೈ ಮಂಗಳವಾರ ದಿನ ಮಂತ್ಲಿ ಎಕ್ಸ್ಪೈರಿ ವೀಕ್ ಅಲ್ಲಿ ಇರುತ್ತೆ. ಸೊ ಇನ್ ಮುಂದೆ ಮಾರ್ಕೆಟ್ ಮೂಮೆಂಟಮ್, ಬಜೆಟ್ ರಿಲೇಟೆಡ್ ನ್ಯೂಸ್ ಹಾಗೂ ಕಂಪ್ನಿಗಳ Q1 ಕ್ವಾರ್ಟರ್ಲಿ ರಿಸಲ್ಟ್ಸ್ ಕೂಡ ಬರೋಕೆ ಶುರು ಆಗ್ತವೆ. ಅದ್ರ ಮೇಲೆ ಮಾರ್ಕೆಟ್ ಮೂಮೆಂಟಮ್ ಇರುತ್ತೆ. ಇನ್ಮೇಲೆ ನಾವು ರೆಗ್ಯುಲರ್ ಆಗಿ ಬಜೆಟ್ ರಿಲೇಟೆಡ್ ಏನಾದ್ರು ನ್ಯೂಸ್ ಬರ್ತಾ ಇದೆನಾ ಹಾಗೂ ಕಂಪ್ನಿಗಳ ಕ್ವಾರ್ಟರ್ಲಿ ರಿಸಲ್ಟ್ಸ್ ಕೂಡ ಯಾವ ರೀತಿ ಬರ್ತಾ ಇದೆ ಅಂತ ಅದ್ರ ಕಡೆ ಗಮನ ಕೊಟ್ಟು ನಮ್ಮ ಪೊಸಿಷನ್ಸ್ ಗಳನ್ನ ನಿಫ್ಟಿನಲ್ಲಿ, ಬ್ಯಾಂಕ್ ನಿಫ್ಟಿನಲ್ಲಿ ಹಾಗೂ ಅದರ್ ಇಂಡಸ್ಟ್ರೀಸ್ ಅಲ್ಲಿ ತಗೊಳಕ್ಕೆ ಪ್ರಯತ್ನ ಬೀಳೋಣ. ಇನ್ನು ನಾವು 8 ಜುಲೈಯಲ್ಲಿ ನಿಫ್ಟಿನಲ್ಲಿ ಟ್ರೇಡ್ ಮಾಡ್ಬೇಕಾದ್ರೆ ನಿಫ್ಟಿ ನಮ್ಗೆ ಏನಾದ್ರು ಸ್ಟಾರ್ಟಿಂಗ್ ಆಫ್ ದ ಡೇ ಪ್ರಾಫಿಟ್ ಬುಕಿಂಗ್ ಅಥವಾ ಕರೆಕ್ಷನ್ ಅಂತ ಬಂದು ನಿಫ್ಟಿ ನಮ್ಗೆ 24,250 ಇಂದ 24,220 ಲೆವೆಲ್ ಅಲ್ಲಿ ಸಿಕ್ಕರೆ ಈ ಲೆವೆಲ್ ಅಲ್ಲಿ ನಾವು ಸಿ ಪೊಸಿಷನ್ ತಗೋಬೇಕು ಅಂತ ಡಿಸ್ಕಸ್ ಮಾಡಿದ್ವಿ. ಸೊ ಈ ಲೆವೆಲ್ ನಮ್ಗೆ ಮಧ್ಯಾಹ್ನ ಅರೌಂಡ್ 12 PM ಸಮಯದಲ್ಲಿ ಸಿಕ್ಕಿತ್ತು. ಇಲ್ಲಿ ನಿಫ್ಟಿಯ 5-day ಮೂವಿಂಗ್ ಆವರೇಜ್ ಕೂಡ ಇತ್ತು. ಸೊ ಈ ಲೆವೆಲ್ ಇಂದ ನಿಫ್ಟಿ ಸಪೋರ್ಟ್ ತಗೊಂಡು ರಿಕವರಿ ಕಂಡಿದ್ದು ಎಂಡ್ ಆಫ್ ದ ಡೇ 24,331 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಸೊ ಈ ರಿಕವರಿ ನಾವು ಅಟ್ಲೀಸ್ಟ್ ಎಕ್ಸ್ಪೆಕ್ಟ್ ಮಾಡ್ಬೇಕಾಗಿದ್ದು 24,450 ಇಂದ 500 ವರೆಗೆ ಅಂತ ಪ್ರೀವಿಯಸ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ. ಸೊ ಈ ರಿಕವರಿ ನನಗೆ ಮಂಗಳವಾರದ ದಿನ 24,450 ಇಂದ 500 ಈ ಲೆವೆಲ್ ವರೆಗೂ ಬರೋ ಚಾನ್ಸಸ್ ತುಂಬಾ ಇದೆ ಅನಿಸ್ತಾ ಇದೆ. ಇನ್ನು ಮಾರ್ಕೆಟ್ ಅಲ್ಲಿ ಏನಾದ್ರೂ ಹೆಚ್ಚಿನ ಪಾಸಿಟಿವ್ ನ್ಯೂಸ್ ಬಂದ್ರೆ 500 ಮೇಲೆ ಬಂದು ನಿಯರ್ 24,600 ಹತ್ರ ಕೂಡ ಕ್ಲೋಸಿಂಗ್ ಕೊಡೋ ಚಾನ್ಸಸ್ ಇರುತ್ತೆ. ಸೊ ನಾವು ನಿಫ್ಟಿನಲ್ಲಿ 24,330 ಇದ್ರ ಮೇಲೆ ಯಾವುದೇ ಲೆವೆಲ್ ಅಲ್ಲಿ ಪುಟ್ ಪೊಸಿಷನ್ ತಗೊಳ್ಳೋದು ಬೇಡ. ಹಾಗೂ ನಾವು ದಿನದ ಕೊನೆಯಲ್ಲಿ ಲಾಂಗ್ ಸೈಡ್ ಅಲ್ಲಿ ಕಾಲ್ ಪೊಸಿಷನ್ ತಗೊಂಡೋಗಿದ್ದೀವಿ. ಸೊ ಅದೇ ಪೊಸಿಷನ್ಸ್ ನಾವು 24,450 ಅಥವಾ 500 ಈ ಲೆವೆಲ್ ವರೆಗೆ ಬರೋವರೆಗೆ ಇಟ್ಕೋಬಹುದು, ಅಥವಾ ನಮ್ಮ ಪ್ರಾಫಿಟ್ ಬರ್ತಿದ್ದಂಗೆ ಅಲ್ಲಿ ನಾವು ಪ್ರಾಫಿಟ್ ಬುಕ್ ಮಾಡ್ಕೋಬಹುದು. ಇಲ್ದಿದ್ರೆ ಟ್ರೈಲಿಂಗ್ ಸ್ಟಾಪ್ ಪ್ಲಸ್ ಮಾಡ್ತಾ 450, 500 ಹಾಗೂ 600 ವರೆಗೂ ನಾವು ನಿಫ್ಟಿನಲ್ಲಿ ಲಾಂಗ್ ಅಲ್ಲಿ ಇರಬಹುದು. ಇನ್ನು ನಿಫ್ಟಿನಲ್ಲಿ ನಾವು ಪುಟ್ ಪೊಸಿಷನ್ ತಗೋಬೇಕು ಅಂತಂದ್ರೆ ನಿಫ್ಟಿ ಏನಾದ್ರೂ ಈ ಟ್ರೆಂಡ್ ಲೈನ್ ನ ಬ್ರೇಕ್ ಆಗಿ ಕೆಳಗಡೆ ಬಂದ್ರೆ, ಸೊ ಈ ಟ್ರೆಂಡ್ ಲೈನ್ ಮಂಗಳವಾರ ದಿನ ಬರೋದು 24,280 ಹತ್ರ. ಸೊ 24,280 ಇಂದ -10 ಪಾಯಿಂಟ್ ಅಂದ್ರೆ 24,270 ಕೆಳಗಡೆ ಬಂದು ನಿಫ್ಟಿ ಟ್ರೇಡ್ ಆಗಕ್ಕೆ ಶುರು ಆದ್ರೆ ಅಲ್ಲಿ ನಾವು ಪುಟ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಸೊ ಈ ಲೆವೆಲ್ ಅಲ್ಲಿ ಪುಟ್ ಪೊಸಿಷನ್ ತಗೊಂಡ್ರೆ ಇಲ್ಲಿ ಪ್ಯಾನಿಕ್ ಅಲ್ಲಿ ಶಾರ್ಪ್ ಸೆಲ್ಲಿಂಗ್ ಬರೋ ಚಾನ್ಸಸ್ ಇರುತ್ತೆ. ಆ ಶಾರ್ಪ್ ಕರೆಕ್ಷನ್ ಕೆಳಗಡೆ 24,100 ಇನ್ನು ಕೆಳಗಡೆ ಅಂದ್ರೆ 24,000 ವರೆಗೂ ಬರೋ ಚಾನ್ಸಸ್ ಇರುತ್ತೆ. ಈ ಲೆವೆಲ್ ಅಲ್ಲಿ ಪುಟ್ ಪೊಸಿಷನ್ ತಗೊಂಡ್ರೆ 24,100 ಹತ್ತತ್ರ ಬರ್ತಿದ್ದಂಗೆ ಇಲ್ಲಿ ಪ್ರಾಫಿಟ್ ಬುಕ್ ನ ಮಾಡ್ಕೋಬಹುದು. ಇನ್ನು ಹೆಚ್ಚಿನ ಕರೆಕ್ಷನ್ ಅಥವಾ ಇದೇ ಲೆವೆಲ್ ಇಂದ ರಿವರ್ಸಲ್ ಏನಾದರೂ ಐಡೆಂಟಿಫೈ ಆದ್ರೆ ಅದನ್ನ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತೀವಿ. ಸೊ ಇದು ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ಆದ್ವು. ಈಗ ಬ್ಯಾಂಕ್ ನಿಫ್ಟಿ ಬರೋಣ. ಸೊ ನಿಫ್ಟಿಗೆ ಕಂಪೇರ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗ್ ಸ್ವಲ್ಪ ವೀಕ್ ಆಗಿದೆ. ಬ್ಯಾಂಕ್ ನಿಫ್ಟಿ 0.45% ಅಷ್ಟು ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ನ ಕಂಡಿದೆ. ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದು ಬ್ಯಾಂಕ್ ನಿಫ್ಟಿ ನಮ್ಗೆ ಏನಾದ್ರು 52,490 ಅಥವಾ 80 ಕೆಳಗಡೆ ಬಂದ್ರೆ ಅಲ್ಲಿ ಪುಟ್ ಪೊಸಿಷನ್ ತಗೊಳ್ಳೋಣ ಅಂತ ಡಿಸ್ಕಸ್ ಮಾಡಿದ್ವಿ. ಸ್ಟಾರ್ಟಿಂಗ್ ಆಫ್ ದ ಡೇ ಬ್ಯಾಂಕ್ ನಿಫ್ಟಿನಲ್ಲಿ ಹೈ ವಾಲಟಿಲಿಟಿ ನಲ್ಲಿ ನಾವು ಯಾವುದೇ ಟ್ರೇಡ್ ತಗೊಳ್ಳಿಲ್ಲ. ಆದ್ರೆ ಎರಡನೇ ಬಾರಿ ಯಾವಾಗ ಬ್ಯಾಂಕ್ ನಿಫ್ಟಿ 52,400 ಕೆಳಗಡೆ ಬರ್ತಿದ್ದಂಗೆ ಇಲ್ಲಿ ನಾವು ಪುಟ್ ಪೊಸಿಷನ್ಸ್ ನ ತಗೊಂಡ್ವಿ. ಏತಕ್ಕಂದ್ರೆ ಬ್ಯಾಂಕ್ ನಿಫ್ಟಿ ಇಲ್ಲಿ 10-day ಮೂವಿಂಗ್ ಆವರೇಜ್ ನ ಬ್ರೇಕ್ ಆಗಿ ಕೆಳಗಡೆ ಹೋಗ್ತಾ ಇತ್ತು. ಸೊ ಇಲ್ಲಿ ತಗೊಂಡಿರೋ ಪುಟ್ ಪೊಸಿಷನ್ ನಮ್ಮ ಫಸ್ಟ್ ಟಾರ್ಗೆಟ್ ಬರೋಕ್ಕಿಂತ ಮುಂಚೆನೆ ಅಲ್ಲಿಂದ ರಿವರ್ಸ್ ಬಂತು. ಹಾಗಾಗಿ ನಾವು ಬೈಯಿಂಗ್ ಲೆವೆಲ್ ಅಲ್ಲೇ ನಮ್ಮ ಪೊಸಿಷನ್ಸ್ ಇಂದ ಹೊರಗಡೆ ಬಂದ್ವಿ. ನಮ್ಮ ಟ್ರೇಡಿಂಗ್ ಅಲ್ಲಿ ಯಾವುದೇ ಪ್ರಾಫಿಟ್ ಅಥವಾ ಲಾಸ್ ಆಗ್ಲಿಲ್ಲ. ಹಾಗೂ ಈ ರೀತಿಯ ವಾಲಟಿಲಿಟಿ ಮಾರ್ಕೆಟ್ ಅಲ್ಲಿ ಸ್ಟಾಪ್ ಲಾಸ್ ಹಿಟ್ ಆಗಿ ಲಾಸ್ ಆಗೋ ಚಾನ್ಸಸ್ ಇರ್ತವೆ. ಹಾಗಾಗಿ ನಾವು ಇಂಪಾರ್ಟೆಂಟ್ ಲೆವೆಲ್ಸ್ ಗಳನ್ನ ಮಾರ್ಕ್ ಮಾಡ್ಕೊಂಡು ಅವುಗಳ ಬ್ರೇಕ್ಔಟ್, ಬ್ರೇಕ್ ಡೌನ್ ಅಥವಾ ಸಪೋರ್ಟ್ ಇಂದ ರಿವರ್ಸಲ್ ಅಥವಾ ರೆಸಿಸ್ಟೆನ್ಸ್ ಇಂದ ರಿವರ್ಸಲ್ ನ ಐಡೆಂಟಿಫೈ ಮಾಡಿ ಮಾತ್ರನೇ ಪೊಸಿಷನ್ಸ್ ನ ತಗೋಬೇಕಾಗುತ್ತೆ. ಸೊ ಈ ರೀತಿ ಟ್ರೇಡಿಂಗ್ ಲೆವೆಲ್ಸ್ ನ ನಾವು ನೋಟ್ ಮಾಡ್ಕೊಂಡು ಟ್ರೇಡಿಂಗ್ ಮಾಡೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ನಾವು ಈಗ 9th ಜುಲೈ ಮಂಗಳವಾರದ ಟ್ರೇಡಿಂಗ್ ಲೆವೆಲ್ಸ್ ನೋಡ್ಬೇಕು ಅಂತಂದ್ರೆ ಈಗ ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗ್ ಎಂಡ್ ಆಫ್ ದ ಡೇ 52,425 ಹತ್ರ ಬರ್ತಾ ಇದೆ. ಇನ್ನು ಬ್ಯಾಂಕ್ ನಿಫ್ಟಿನಲ್ಲಿ
ಕಾಲಲ್ಲಿ ಪೊಸಿಷನ್ ತಗೋಬೇಕು ಅಂತಂದ್ರೆ ಬ್ಯಾಂಕ್ ನಿಫ್ಟಿ ಏನಾದ್ರು 52,600 ಮೇಲೆ ಟ್ರೇಡ್ ಆಗಕ್ಕೆ ಶುರು ಆದ್ರೆ ಆಗ 52,500 ಕೆಳಗಡೆ 480 ಲೆವೆಲ್ ಅಲ್ಲಿ ಸ್ಟಾಪ್ ಲಾಸ್ ನ ಇಟ್ಟು ಇಲ್ಲಿ ಸಿ ಪೊಸಿಷನ್ಸ್ ನ ಬ್ಯಾಂಕ್ ನಿಫ್ಟಿನಲ್ಲಿ ತಗೋಬಹುದು. ಇಲ್ಲಿಂದ ಬರೋ ರಿಕವರಿ ಬ್ಯಾಂಕ್ ನಿಫ್ಟಿನ 53,000 ಮೇಲೆ 53,300 ಇಂದ 350 ಲೆವೆಲ್ ವರೆಗೂ ಬರೋ ಚಾನ್ಸಸ್ ಇರುತ್ತೆ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಕಾಲಲ್ಲಿ ಪೊಸಿಷನ್ ತಗೊಂಡ್ರೆ ಇಲ್ಲಿ ನಾವು ನಮ್ಮ ಸ್ಟಾಪ್ ಲಾಸ್ ನ ಟ್ರೈಲ್ ಮಾಡ್ತಾ 53,000 53,300 350 ವರೆಗೆ ಲಾಂಗ್ ಸೈಡ್ ಅಲ್ಲಿ ಇರ್ಬೋದು. ಇನ್ನು ಬ್ಯಾಂಕ್ ನಿಫ್ಟಿನಲ್ಲಿ ಪುಟ್ ಪೊಸಿಷನ್ ತಗೋಬೇಕು ಅಂತಂದ್ರೆ ಬ್ಯಾಂಕ್ ನಿಫ್ಟಿ ನಮ್ಗೆ ಏನಾದ್ರು ಈ ಸಪೋರ್ಟ್ ಲೈನ್ ಬ್ರೇಕ್ ಆಗಿ ಕೆಳಗಡೆ ಬಂದ್ರೆ ಇದು 52,250 ಹತ್ರ ಬರುತ್ತೆ. ಸೊ ನಾವು ಬ್ಯಾಂಕ್ ನಿಫ್ಟಿನಲ್ಲಿ 52,200 ಬ್ರೇಕ್ ಆದ್ರೆ ಮಾತ್ರನೇ ಪುಟ್ ಪೊಸಿಷನ್ಸ್ ನ ತಗೊಳ್ಳೋಣ. ಇನ್ನು 52,200 ಇಂದ ಮೇಲೆ 52,600 ಈ ಮಧ್ಯದಲ್ಲಿ ಯಾವುದೇ ಟ್ರೇಡ್ ತಗೊಳ್ಳೋದು ಬೇಡ. 52,200 ಕೆಳಗಡೆ ಪುಟ್ಟು ಹಾಗೂ 52,600 ಮೇಲೆ ಕಾಲ್ ಪೊಸಿಷನ್ಸ್ ನ ತಗೊಳ್ಳೋಣ. ಇನ್ನು 52,200 ಕೆಳಗಡೆ ಪುಟ್ ಪೊಸಿಷನ್ ತಗೊಂಡ್ರೆ ಇಲ್ಲಿ ಕೂಡ ಕೆಳಗಡೆ 600 to 700 ಪಾಯಿಂಟ್ಸ್ ವರೆಗೆ ಶಾರ್ಪ್ ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಸೊ ಆ ಕರೆಕ್ಷನ್ ಅಲ್ಲಿ ನಮ್ಮ ಸ್ಟಾಪ್ ಲಾಸ್ ನ ಟ್ರೈಲ್ ಮಾಡ್ತಾ ಪುಟ್ ಪೊಸಿಷನ್ಸ್ ನ ತಗೋಬಹುದು. ಸೊ ಈ ಎಲ್ಲ ಲೆವೆಲ್ಸ್ ನ ಇಟ್ಕೊಂಡು ನಾವು ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ 9th ಜುಲೈ ಮಂಗಳವಾರದ ದಿನ ಟ್ರೇಡ್ ಮಾಡೋಣ. ಸೊ ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂಬರೋ ವಿಡಿಯೋ ಬರೋವರೆಗೂ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.